ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಜುಳಾ ಆರಾಧ್ಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಶರಣಾರ್ಥಿ. ಶರಣಾರ್ಥಿ. ಓಕೆ, ನಮ್ಮ ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಇವತ್ತು? ಹೊಸ ರುಚಿ ಮೀಡಿಯಂ ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ರವೆ ಇಡ್ಲಿ ಮಾಡ್ತಾ ಇದ್ದೀರಾ? ಓಕೆ ಓಕೆ ಅಮ್ಮ, ಇವತ್ತು ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬಸವೇಶ್ವರ ನಗರ. ಹಾಂ, ಓಕೆ. ಬೆಂಗಳೂರೇನಾ? ಹೌದು, ಕಿರ್ಲೋಸ್ಕರ್ ಕಾಲೋನಿ. ಓಕೆ, ಬಸವೇಶ್ವರ ನಗರದಿಂದ ಬೆಂಗಳೂರು ಸ್ವಂತ ಊರ ನಿಮ್ಮದು? ಹೌದೌದು. ಹೌದಾ? 60ನೇ ಇಸ್ವಿಯಿಂದೇ ಇದ್ದೀವಿ. ಹೌದಾ? ಓಕೆ ಓಕೆ. ಸೊ ಇವಾಗ ರವೆ ಇಡ್ಲಿ ಮಾಡ್ತಾ ಇದ್ದೀರಲ್ವಾ? ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ರವೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಸೋಡಾ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ. ಓಕೆ, ಅದೆಲ್ಲ ಹುರಿದು ಒಗ್ಗರಣೆ ಆದ್ಮೇಲೆ ಸ್ವಲ್ಪ ತಣ್ಣಗಾಗ್ಬೇಕು ಅದು ರವೆ. ತಣ್ಣಗಾದ್ಮೇಲೆ ಉಪ್ಪುನು ಸ್ವಲ್ಪ ಸಕ್ಕರೆ ಹಾಕ್ಬೇಕು, ಸೋಡಾ ಹಾಕ್ಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳು 2 ತಿಂಗಳವರೆಗೂ ಇರುತ್ತದು. ಬೇಕಾದ್ರೂ ಮಾಡ್ಕೊಂಡು ಈ ಮಿಕ್ಸ್ ಮಾಡಿಟ್ಕೊಂಡು ಮೊಸರನ್ನ ಯಾವಾಗ ಬೇಕಾ ಮಾಡ್ಬೇಕು, ಆಗ ಬೆರೆಸಿದ್ರೆ ಹುಳಿ ಮೊಸರು ಇರ್ಬೇಕು. ಸ್ವಲ್ಪ ಹುಳಿ ಅಂದ್ರೆ ತುಂಬಾ ಹುಳಿನೂ ಇರ್ಕೊಡ್ದು, ತಿನ್ನೋ ಅಷ್ಟು ಇರ್ಬೇಕು. ತುಂಬಾ ಏನೋ ಮಿಕ್ಕಿದೆ, ಮಜ್ಜಿಗೆ ಮಿಕ್ಕಿದೆ, ಇದಿದೆ ಅಂತ ಹಾಕ್ಬಾರ್ದು. ಗಟ್ಟಿ ಮೊಸರೇ ಹಾಕ್ಬೇಕು. ಚೆನ್ನಾಗಿ ಒಳ್ಳೆ ಗಟ್ಟಿ ಮೊಸರು ಇದ್ರೆ ರುಚಿ ಇರುತ್ತೆ. ಓಕೆ, ನೀವ್ ಹೇಳೋದು ಅದು ರವೆನ ಹುರಿದಿಟ್ಕೊಂಡು ಫ್ರಿಜ್ ಅಲ್ಲೂ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಒಂದು ಚೆನ್ನಾಗಿ ಬಾಕ್ಸ್ ಅಲ್ಲಿ, ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಬಿಟ್ರೆ, ದಿಢೀರ್ ಅಂತ ನನ್ಗೆ ಇವತ್ತು ತಿಂಡಿ ಏನು ರೆಡಿನೇ ಮಾಡಿಲ್ಲ, ಸೊ ಅದನ್ನ ತೆಗೆದು ಮೊಸರು ಹಾಕೋದು ಮಾಡ್ಬಿಡೋದು. ಓಕೆ ಓಕೆ, ಇದೆ ಒಳ್ಳೇದು ನೋಡಿ. ಈ ತರ ಒಂದು ಟೆಕ್ನಿಕ್ ಗೊತ್ತಿರಬೇಕು. 2 ತಿಂಗಳು ಇಟ್ಕೊಂಡು ಗಟ್ಟಿ ಮೊಸರೆ ಹಾಕ್ಬೇಕು, ಸ್ವಲ್ಪ ಹುಳಿ ಇರ್ಬೇಕು. ಆಮೇಲೆ ಕುಕ್ಕರ್ ಅಥವಾ ಪಾತ್ರೆನೋ ಇಟ್ಟು ನೀರ್ ಮರಳದ್ಮೇಲೆ ಇದನ್ನ ಮಿಕ್ಸಿಂಗ್ ಎಲ್ಲ ಕಲ್ಸ್ಕೊಂಡು ಇಟ್ಬಿಟ್ರೆ ಚೆನ್ನಾಗಿ. ಇಲ್ಲರೆ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ ರವೆ ಇಡ್ಲಿ. ನೀರ್ ಮರಳವಾಗ ತಣ್ಣಗಿರೋ ನೀರಿಗೆ ಇಟ್ಬಿಟ್ರೆ ನೀವು ಯೆಲ್ಲೋ ಕಲರ್ ಬರುತ್ತೆ. ಸರಿ, ನೋಡೋಣ ನೀವು ಯಾವ ರೀತಿ ಮಾಡ್ತೀರಾ ಅಂತ. ನೀವು ಮಾಡೇ ತೋರಿಸ್ಬಿಡಿ. ಓಕೆ, ಶುರು ಮಾಡ್ಬಿಡೋಣ ಅಲ್ಲ? ಏನ್ ಬೇಕು ನಿಮ್ಗೆ ಈಗ? ಫಸ್ಟ್ ಬಾಂಡ್ಲಿ ಬೇಕು. ಓಕೆ, ಸೊ ರವೆ ಹುರ್ಕೋತೀರಾ ಫಸ್ಟ್? ಹೌದೌದು. ಅದು ರೆಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ. ಫಸ್ಟ್ ಸ್ಟವ್ ಹಚ್ಕೊಂಡ್ಬಿಟ್ಟು ಸಣ್ಣ ಉರಿಯುತ್ತಲ್ಲ, ಇದು ನಿಧಾನ ಆಗುತ್ತಲ್ವಾ, ಎಣ್ಣೆ ಬೇಕು. ಹೌದು, ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ತೀರಾ? ಹೌದೌದು. ಓಕೆ, ಅದು ಸ್ವಲ್ಪ ರವೆ ಉಂಡೆ ತರ ಹಿಂಗೆ ಇಟ್ಕೊಂಡ್ರೆ ಉಂಡೆ ತರ ಬರ್ಬೇಕು, ಅಷ್ಟು ಎಣ್ಣೆ ಜಿಡ್ಡು ಹಾಕ್ಬೇಕು. ಓ, ಎಣ್ಣೆ ಜಾಸ್ತಿ ಹಾಕ್ಬೇಕಾ? ಓಕೆ, ಅವಾಗಲೇ ಉದುರಾಗಿ ಬರುತ್ತೆ ನಿಮ್ಗೆ ರವೆ ಇಡ್ಲಿ. ಇಲ್ಲಾರ ಕಲ್ಲು ಇಡ್ಲಿ. ಹೌದೌದು. ಓಕೆ, ನಾವು ಅಪರೂಪಕ್ಕೆ ಮಾಡೋದಕ್ಕೆ ಚೆನ್ನಾಗೇ ಮಾಡ್ಬಿಡೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಅದು ಪರವಾಗಿಲ್ಲ ಬಿಡಿ. ಬೇಕು ಅಂದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಬೋದು. ಸರಿ ಸರಿ. ಇಲ್ಲ ಅಂದ್ರೆ ಇದೇ ಹಾಕ್ಬೇಕು. ಸೊ ನೀವು ಹೇಳೋದು 1 ಕಪ್ ರವೆಗೆ ಎಷ್ಟು ಎಣ್ಣೆ ಎಷ್ಟು ತಗೊಳ್ತೀರಮ್ಮ? ಚೆನ್ನಾಗಿ ಒಳ್ಳೆ ಉದುರಬೇಕು ಅಂದ್ರೆ ಸುಮಾರು ಬೇಕಾಗತ್ತಾ? ಒಂದು ಸೌಟ್ ಹಾಕ್ಲಾ? 50 ಗ್ರಾಮ್ ಬೇಕಾಗುತ್ತೆ. 50 ಗ್ರಾಮ್. ಓಕೆ ಓಕೆ. ಇದು ಕೊಡಿ, ಹುರ್ಕೊಳ್ಳಿಕ್ಕಲ್ವಾ? ಸರಿ, ಸ್ವಲ್ಪ ಎಣ್ಣೆ ಕಾಯ್ಬೇಕಲ್ಲ? ಓಕೆ. ಇದು ಸಾಸಿವೆ. ಎಣ್ಣೆ ಒಂಚೂರು ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಅಲ್ಲ? ಇಲ್ಲರೆ ಹಸಿ ಇರುತ್ತೆ. ಹೌದೌದು, ಸಾಸಿವೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ಈಗ ಸಹ ಅಡ್ಗೆ ಎಲ್ಲ ಮಾಡ್ತೀರಾ ಮನೇಲಿ? ನೀವೇ ಮಾಡೋದಾ? ಮನೇಲಿ ನಾವೇ ಮಾಡೋದು. ಯಾರೆಲ್ಲ ಇದ್ದೀರಮ್ಮ ಮನೇಲಿ? ನಾವು ನಮ್ಮ ಮಕ್ಕಳು ಇಬ್ರು ಇದ್ದೀವಿ. ಹೌದಾ? ಹೆಣ್ಮಕ್ಳ ಗಂಡ್ಮಕ್ಳ? ಇಲ್ಲ, ಇಬ್ರು ಗಂಡ್ಮಕ್ಳು. ಹೌದಾ? ಓಕೆ ಓಕೆ. ಸೊ ನೀವೇ ಅಡ್ಗೆ ಮಾಡೋದು? ಹೌದು. ಓಕೆ. ಬೇರೆಯವ್ರ ರುಚಿ ಇನ್ನೂ ನೋಡಿಲ್ಲ ನಾವು. ಇರ್ಲಿ, ನಮಗ್ ಆಗುವಷ್ಟು ನಾವು ಮಾಡ್ಬೇಕು. ಕಡಲೆಬೇಳೆ, ಯಾಕಂದ್ರೆ ನಮ್ಗೆ ಏನಾಗತ್ತೆ ಗೊತ್ತಾ, ಒಂದ್ಸತಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಾವ್ ಅದೊಂಥರ ನಾವು ಮಾಡೋದೇ ಮರ್ತೋಗ್ಬಿಡುತ್ತೆ. ಉದ್ದಿನಬೇಳೆ ನಮಗೆ ಎಷ್ಟು ಕಾಲ ಮಾಡಕ್ಕಾಗುತ್ತೋ ಅಷ್ಟು ಕಾಲ ನಾವೇ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಮಾಡ್ತಾನೆ. ಹೌದೌದು. ಆಮೇಲೆ ಗೋಡಂಬಿ. ಓಕೆ. ಇವಾಗ ಇದು ಕೊಡಿ, ಏನ್ ಬೇಕಮ್ಮ? ಮೆಣಸಿನ್ಕಾಯಿ, ಶುಂಠಿ. ಇದು ಸಣ್ಣದಾಗಿ ಹಚ್ಕೊಂಡಿದ್ದೀರಲ್ಲ? ಓಕೆ. ಶುಂಠಿನೂ ಸಣ್ಣಕ್ಕೆ ತುರ್ಕೊಂಡಿದ್ದೀರಾ? ಹಚ್ಕೊಂಡಿದ್ದೀವಿ. ಹಸಿಮೆಣಸು ಎಣ್ಣೆಗೆ ಆದ ತಕ್ಷಣ ಚಟ್ಪಟ್ ಆಗ್ಬಿಡುತ್ತೆ. ಕರಿಬೇವು ಸಣ್ಣ ಕಟ್ ಮಾಡಿದ್ದೀರಲ್ಲ? ಹೌದೌದು. ಒಳ್ಳೇದಾಯ್ತು ನೀವು ಸಣ್ಣ ಕಟ್ ಮಾಡಿದ್ದು. ಇಲ್ಲದೇ ಇದ್ರೆ ಕರಿಬೇವು ಅಂದ ತಕ್ಷಣ ಎಲ್ಲ ತೆಗ್ದಿಟ್ಬಿಡ್ತಾರೆ.
ಯಾಕಂದ್ರೆ ಅದರಲ್ಲಿ ಒಳ್ಳೆ ಕಬ್ಬಿಣದ ಅಂಶ ಇದೆ. ನೀರಿನ ಅಂಶ ಹೋಗ್ಬೇಕು, ಅದು ಗರ್ಗರಿ ಆಗೋಷ್ಟು ಹುರಿಬೇಕು ಇದು. ಓಕೆ ಓಕೆ. ಆವಾಗಲೇ ನಿಮ್ಗೆ ಕೆಟ್ಟೋಗಲ್ಲ. ಅದು ಹಸಿ ಪಸಿ ಇತ್ತು ಅಂದ್ರೆ ನೀವು 1 ತಿಂಗಳಿಟ್ರೆ ಅದು ಬೂಜು ಬಂದ್ಬಿಟ್ಟು ಸುಮ್ಮನೆ ಬಿಸಾಕ್ಬೇಕಾಗುತ್ತೆ. ಅದಕ್ಕೆ ಇದು ಹಸಿ ಇರುತ್ತಲ್ಲ, ಇದು ಚೆನ್ನಾಗಿ ಗರ್ಗರಿ ಅಂತ ರೋಸ್ಟ್ ಆಗ್ಬೇಕು. ಓಕೆ ಓಕೆ. ಒಂದಿನ ಯಾವತ್ತಾದ್ರೂ ಒಂದು ಭಾನುವಾರ, ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಒಂದಿನ ರಜೆ ಇದ್ದೇ ಇರುತ್ತೆ, ಒಂದಿನ ಮಾಡಿಟ್ಕೊಬಹುದು. 1 ಕಪ್ ರವೆ ತಗೊಂಡಿದ್ದೀರಾ? ಓಕೆ. ಇದು ಮಾಮೂಲಿ ನಾವು ಮೀಡಿಯಂ ರವೆ. ಹೌದು, ಮೀಡಿಯಂ ರವೆ. ಉಪ್ಪಿಟ್ಟಿನಲ್ಲೂ ಮೀಡಿಯಂ ರವೆನೇ ತಗೊಂಡಿದ್ದೀರಾ? ನೋಡಿ ಇವಾಗ ಹಂಗೆ ಗೊತ್ತಾಗತ್ತೆ. ಹೌದೌದು, ನೋಡುವಾಗನೇ ಅನ್ಸುತ್ತೆ ಒಳ್ಳೆ. ನೀವ್ ಹೇಳ್ದಂಗೆ ಆ ರವೆ ಉಂಡೆಗೆ ಬಂದಂಗೆ ಬಂದಿದೆ. ಹ್ಮ್. ಅವಾಗ ನಿಮ್ಗೆ ರವೆ ಇದು ಮೊಸರು ಹಾಕಿ ಕಲಸಿ ಮಾಡಿದ್ರು ನಿಮ್ಗೆ ಒಳ್ಳೆ ಚೆನ್ನಾಗಿ ಇರುತ್ತೆ. ಅಷ್ಟೇ, ಇದು ಜಾಸ್ತಿ ಉರಿಯೋಂಗಿಲ್ಲ. ಓ ಹೌದಾ? ಎಣ್ಣೆ ಬಿಸಿ ಇತ್ತಲ್ವಾ? ಅಷ್ಟಕ್ಕೆ ಬಿಸಿ ಆದ್ರೆ ಸಾಕಾಗತ್ತೆ. ಸ್ಟವ್ ಆಫ್ ಮಾಡಿಬಿಡ್ಬೇಕು. ಓಕೆ. ಆಫ್ ಮಾಡಿ ಮತ್ತೆ ತಣ್ಣಗಾದ್ಮೇಲೆ ಸಕ್ಕರೆ ಎಲ್ಲ ಕರ್ಗೋಗ್ಬಿಡತ್ತೆ. ಅದಕ್ಕೋಸ್ಕರ ಈ ರವೆ ಇಷ್ಟೇನಾ? ಹುರಿಯೋದೇ ಬೇಡ? ಬೇಡ, ಏನು ಬೇಡ. ಇಷ್ಟೇ. ಸರಿ. ಆ ಬಿಸಿ ಎಣ್ಣೆ ಬಿಸಿಗೆನೆ ಸರಿ ಹೋಗುತ್ತೆ. ನೋಡಿ ಇವಾಗೆಲ್ಲ ಮಿಕ್ಸಿಂಗ್ ಎಲ್ಲ ಚೆನ್ನಾಗಿ. ರವೆ ಇಡ್ಲಿ ಅಂತ ಹೇಳಿದ್ರೆ ನಾನು ಯೋಚಿಸಿದ್ದು ರವೆ ತುಂಬಾ ಹುರಿಬೇಕಾಗಬಹುದೇನೋ. ಇಲ್ಲ, ಕೆಂಪಗಾಗ್ಬಿಡ, ಉಪ್ಪಿಟ್ಟೆ ಆಗ್ಬಿಡ. ಹೌದು, ಕರೆಕ್ಟ್. ರವೆ ಇಡ್ಲಿ ಅಂತಲ್ಲ. ಮತ್ತೆ ಕಲರ್ ಬಿಳಿ ಬಿಳಿ ಇದ್ರೆ ನೋಡಕ್ ಚೆನ್ನಾಗಿರುತ್ತೆ. ಎಷ್ಟೋ ಜನ ಮನೇಲಿ ರವೆ ಇಡ್ಲಿ ಮಾಡೋದಕ್ಕೆ ಗೊತ್ತಿಲ್ಲ, ಹೋಟ್ಲಲ್ಲಿ ತಿಂತಾರೆ ಕೆಲವರು. ಆದ್ರೆ ನೀವು ಇದನ್ನ ಕಲ್ತ್ಕೊಂಡ್ಬಿಟ್ರೆ ಹೋಟ್ಲಿಗೆ ಇಲ್ಲೇ ಮಾಡ್ಕೊಂಡು ತಿಂತಾ ಇರ್ತೀರ. 1 kg ರವೆಗೆ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅಂದ್ರೆ ಅವಾಗ ಮಾಡ್ಕೊಂಡು ಇದು ಮಾಡ್ತೀರ. ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ತಣ್ಣಗಾಗ್ಬೇಕು ಅದು. ಓಕೆ, ಸರಿ. ರವೆ ಹುರ್ಕೊಂಡಿದೀವಿ, ಅದು ತಣ್ಣಗಾಗಿದೆ. ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅಮ್ಮ, ರವೆ ತಣ್ಣಗಾಗಿದೆ ಅಲ್ವಾ? ಹೌದೌದು. ಓಕೆ. ಅದನ್ನ ಒಂದು ಬೌಲ್ಗೆ ಹಾಕೊಬೇಕು. ಹೌದಾ? ಸೊ ಬಿಸಿ ಹಾಕೊಂಡ್ರೆ ಚೆನ್ನಾಗಲ್ವಾ ಅಮ್ಮ? ಹೌದು, ಅದೆಲ್ಲ ಸಕ್ಕರೆ ಅದೆಲ್ಲ ಹಾಕ್ತಿವಲ್ಲ, ಸೋಡಾ ಹಾಕ್ತಿವಲ್ಲ, ಅದು ಒಂಥರ ಬೇಕಾಗ್ಬಿಟ್ಟು ಒಂಥರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ತಣ್ಣಗಾದ್ಮೇಲೆ ಹಾಕ್ರೆ ಇದಾಗಲ್ಲ, ಸಕ್ಕರೆ ಕರ್ಗೋಗ್ಬಿಡತ್ತೆ. ಅದಕ್ಕೆ ಕರಗಬಾರ್ದು. ಗಡಿಬಿಡಿ ಅಂತ ಹೇಳ್ಬಿಟ್ಟು ಮಾಡಬಾರ್ದು ಆ ಥರ. ಮತ್ತೆ ಅಡುಗೆನೆ ಕೆಟ್ಟೋಗ್ಬಿಡುತ್ತೆ. ಸೌಟು ಒಂದು ಕೊಡಿ, ಬೌಲ್ಗೆ ಹಾಕಿ ಹಾಕ್ತೀರಾ? ಇನ್ನೆಲ್ಲ ಕಲ್ಸ್ಕೊಂಡ್ಬಿಟ್ರೆ ಮತ್ತೆ ಬೇಯಿಸಿಕ್ ಇಡೋದು ಅಷ್ಟೇ? ಅಷ್ಟೇ. ಅದು ನೀರು ಮರಳಕ್ಕೆ ಇಡಬೇಕು. ಅದು ಮರಳ್ತಾ ಇರುತ್ತೆ, ಆವಾಗ ಇದು ಮಾಡಿದ್ರೆ ಅಷ್ಟೇ ಸಾಕು. ಒಂದು 5-10 ನಿಮಿಷ ನಿಂದ್ರೆ ಸಾಕದೆ. ಇನ್ನೊಂದು ಇದು ತಿಂಡಿಗೆ ಮಾಡುವಂಥದ್ದಲ್ಲ ಯೂಶಲಿ ರವೆ ಇಡ್ಲಿ, ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಹುರಿದ್ಬಿಟ್ಟು ಇಟ್ಕೊಂಡ್ರೆ ಒಂದು 6 ತಿಂಗಳು ಬೇಕಾದ್ರೂ ಇರುತ್ತೆ. ಒಟ್ಟಿನಲ್ಲಿ ಕ್ಲೀನಾಗಿ ಇಟ್ಕೊಬೇಕು ಅಷ್ಟೇ. ನೀರೇನಾದ್ರೂ ಇದು ಮಾಡಿಬಿಟ್ರೆ ಅದು ಹಾಳಾಗ್ಬಿಡುತ್ತೆ. ಹೌದೌದು. ಈಗೆಲ್ಲ ಚೆನ್ನಾಗಿ ಡಬ್ಬಗಳು ಸಿಗುತ್ತೆ, ಏರ್ ಟೈಟ್ ಡಬ್ಬ, ಹಾಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಡ್ರೈ ಸ್ಪೂನೇ ಯೂಸ್ ಮಾಡ್ಬೇಕು. ಒಟ್ಟಿನಲ್ಲಿ ಒಂಥರ ಜಿಡ್ಡು ಕಾಣ್ಬೇಕು, ಆ ತರ ಒಂದು ಉಂಡೆ ಬರ್ಬೇಕು, ಅಷ್ಟು ಜಿಡ್ಡು ಹಾಕ್ಬೇಕು. ಆ ತರ ಜಿಡ್ಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸುಮ್ನೆ ರವೆನೆ ಹುರಿದು ಹಾಕ್ಬಿಟ್ರೆ ನಿಮ್ಗೆ ಕಲ್ಲು ಇಡ್ಲಿ ಆಗ್ಬಿಡುತ್ತೆ. ರವೆ ಇಡ್ಲಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳೋದು. ಆಮೇಲೆ ಹುಳಿ ಮೊಸರು ಇರ್ಬೇಕು. ಅದು ಮೊಸರು ಕಮ್ಮಿ ಇದೆ ಅಂದ್ಬಿಟ್ಟು ನೀರ್ ಹಾಕ್ಬಿಡೋದು ಅಥವಾ ಹಾಲು ಹಾಕ್ಬಿಡೋದು ಹಂಗೆಲ್ಲ ಏನು ಮಾಡಬಾರ್ದು. ಪ್ಯೂರು ಮೊಸರೇ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಪು. ಬೇರೆ ಏನೇನು ತಿಂಡಿಯಲ್ಲಿ ಮನೇಲಿ ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ? ಮಾಮೂಲಿ ಎಲ್ಲ ಏನೇನು ಇದೆ ಅದನ್ನ ಮಾಡ್ತಾ ಇರ್ತೀವಿ. ದೋಸೆ, ಇಡ್ಲಿ ಅದೆಲ್ಲ ಮಾಡ್ತೀರಾ? ಇದು ಉಪ್ಪಾಯ್ತು. ಇವಾಗ ಸೋಡಾ ಸ್ವಲ್ಪ ಜಾಸ್ತಿ ಹಾಕಿದ್ರು ಏನೂ ಆಗಲ್ಲ. ಹೊಟ್ಟೆ ಉರಿ ಅದು ಇದು ಅಂತಾರೆ, ಎಂಥದ್ದು ಬರಲ್ಲ. ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ ಅದು ಅಷ್ಟೇ. ಅದು ಬರೀ ಮೊಸರು ಇರುತ್ತಲ್ವಾ, ಅದಕ್ಕೋಸ್ಕರ ಇದಾಗುತ್ತೆ. ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ತೀರಾ ನೀವು? ಒಂಚೂರು ಹಾಕಿದ್ರೆ ರುಚಿ ಒಂದೆಲ್ಲೋ ಒಂದು ಸಿಹಿ. ಹೌದೌದು, ಖಟ್ಟ ಮಿಟ್ಟ ಥರ ಇರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡೋದು. ಮತ್ತೆ ಇನ್ನೇನು ತಿಂಡಿಗಳು ಮಾಡ್ತೀರಾ? ನೀವೇನು ಸ್ಪೆಷಲ್ ಮಾಡುವಂಥದ್ದೇನು? ನೀವಂದ್ರೆ ಇವಾಗ ಹೇಳಿದ್ರಲ್ಲ ಮಕ್ಳಿಗೆ ಯಾವ್ದು ಇಷ್ಟ, ಅಮ್ಮ ಇದು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಅಂತ ತಿಂತಾರಲ್ಲ, ಯಾವುದು?
ಖಾರದ ಐಟಮ್ ಏನೇನು ಮಾಡಿದ್ರು ಎಲ್ರಿಗೂ ಇಷ್ಟ. ಸಿಹಿ ಮಾಡಿದ್ರೆ ಯಾರು ಕಷ್ಟವಾಗಿ ತಿಂತಾರೆ. ಅಮ್ಮ ಮಾಡಿದರೆ ಪನಿಷ್ಮೆಂಟ್ ಅನ್ನೋ ಅಷ್ಟೇ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಹಾಗೆ ಆಗಿದೆ. ಸಿಹಿ ಅಂದ್ರೆ ಇಷ್ಟಪಡಲ್ಲ. ಹೌದೌದು. ಖಾರದಂದ್ರೆ ಪಾಯಸ ಅಂದ್ರೆ ಗಂಜಿ ಕುಡಿಯೋದು ಅಂದ್ಬಿಡ್ತಾರೆ ಇವಾಗ. ಒಬ್ಬಟ್ಟು ಅಂದ್ರೆ ಬೆರಣಿ ತಟ್ಬಿಟ್ಟಿದ್ದೀರಾ ಅಂತಾರೆ, ಏನೇನೋ ಅಂತ ಇರ್ತಾರೆ. ಮಾತಾಡೋರ್ಗೇನೋ ಏನು ಬೇಕಾದ್ರೂ ನೋಡಿ. ಇವಾಗೆಲ್ಲ ಮೆಥಡ್ ಸರಿ ಇದೆ. ಎತ್ತಿಡ್ಬೇಕಾದ್ರೆ ನೀವು ಕೊತ್ತಂಬರಿ ಹಾಕ್ಬಾರ್ದು, ಅದು ಹಸಿ ಇರುತ್ತಲ್ವಾ, ಅದನ್ನ ಬರೀ ಹಾಗೆ ಮಾಡಿಬಿಟ್ಟು ಮಾಡೋವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆವಾಗ ಸರಿ ಹೋಗುತ್ತೆ. ಮೊಸರು ಕೊಡಿ, ಮೊಸರು. ಅದು ನೀವು ಸ್ವಲ್ಪ ದೋಸೆ ಹಿಟ್ಟು ಥರ ಕಲಸಿದ್ರು ಅದು ಗಟ್ಟಿ ಆಗಿಬಿಡುತ್ತೆ. ಒಂದು 10 ನಿಮಿಷಕ್ಕೇನೆ ಇದಾಗ್ಬಿಡುತ್ತೆ. 1 ನಿಮಿಷ ಮತ್ತೆ ಮತ್ತೆ ಹಾಕ್ಬಾರ್ದು. ಅದು ಒಂದೇ ಸಲ ಮೆಥಡ್ಡು ಕಲಸಿಟ್ಬಿಡ್ಬೇಕು. ಇವಾಗ ನನ್ಗನ್ಸುತ್ತೆ, ಈಗ ಯಾವಾಗ ಮಾಡ್ತೀರೋ ಆಗ್ಲೇ ಮೊಸರು ಹಾಕ್ಬೇಕಾ ಅಥವಾ ಮಾಡಿ ಇಟ್ಕೊಳ್ಬೋದು? ಇಲ್ಲ 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 ಇಲ್ಲ, ಯಾವಾಗ ಮಾಡ್ತೀವಿ ಆವಾಗ ಮಾಡುವ. ಇನ್ನೂ ಗಟ್ಟಿ ಇದೆ ನೋಡಿ, ಇನ್ನೂ ಹಿಡಿಯುತ್ತೆ. ಅದು ದೋಸೆ ಹಿಟ್ಟಿನ ಹದಕ್ ಬೇಕು ಅಂತ ಹೇಳಿ. ಹೌದೌದು. ಅದು ಏನಾಗುತ್ತೆ, ರವೆ ಹೀರ್ಕೊಳತ್ತೆ. ಹೀರ್ಕೊಂಡು ಅದು ಗಟ್ಟಿ ಬರುತ್ತೆ ಮತ್ತೆ. ನೋಡಿ ಇವಾಗ ಹಿಂಗೆ ಇದೆ ಅಲ್ಲ, ಒಳ್ಳೆ ಹದ. ಒಂದು ನೀವು ಹೇಳ್ದಾಗೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಈಗ ಒಂದು ಪಾತ್ರೆ ಕೊಡಿ, ರವೆ ಇಡ್ಲಿ ಮಾಡೋಕ್ಕೆ. ಯಾವ್ದಾದ್ರು ಆಗತ್ತಲ್ಲಮ್ಮ, ಮನೇಲಿ ಏನಿದೆಯೋ ಅದನ್ನ ಮಾಡ್ಬೋದು. ಒಟ್ಟಿನಲ್ಲಿ ಬೇಯತ್ತಾನೆ ಹಬೆಯಲ್ಲಿ. ಅದಕ್ಕೆ ಇದು ನೀರು ಮರಳ್ತಾ ಇರಬೇಕು. ಇದಕ್ಕೆ ಎಣ್ಣೆ ಸವರ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಲ್ಲ, ಅವಾಗ ತೆಗಿಯಕ್ಕೆ. ಸ್ವಲ್ಪ ನೀರು ಹಾಕೊಂಡ್ರೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ. ಒಂಚೂರು ಕೈ ಅದ್ಕೊಳಕ್ಕೆ ಒಂದು ಸ್ವಲ್ಪ ನೀರು ಹಾಕೊಡ್ಲಾ? ಇಲ್ಲದ್ರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಯಾಕೆಂದ್ರೆ ರವೆಲ್ಲೂ ತುಂಬಾ ಎಣ್ಣೆ ಇರುತ್ತಲ್ವಾ, ಆದ್ರಿಂದ ಒಂಚೂರು ಮಾಡ್ತೀರಾ. ಸೊ ಸ್ವಲ್ಪ ಸಾಧ್ಯವಾದಷ್ಟು ಎಣ್ಣೆ ಕಮ್ಮಿ ಇರಲಿ ಅಂತ ಅಷ್ಟೇ. ಸಾಕಷ್ಟೇನಾ? ಸಾಕು. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಹಾಕಿ. ಎಣ್ಣೆ ಹಾಕ್ತಾ ಇರೋದು ಇದೆ ಮಾತ್ರ. ಸಾಕು. ಇದನ್ನೇ ಮಾಡಿದ್ರೆ ಸ್ಪ್ರೆಡ್ ಮಾಡ್ಬಿಡ್ತೀವಿ. ಇದು ಮಾಡ್ಬಿಡ್ತೀವಿ. ಇದನ್ನು ಚೆನ್ನಾಗೆಲ್ಲ ಇದು ಮಾಡ್ಕೊಬೇಕು. ಮಾಡ್ಕೊಂಡ್ಬಿಟ್ಟು ಇಟ್ಬಿಟ್ರೆ ರೆಡಿ. ಸ್ವಲ್ಪ ನೀರು ಕುದಿಯಕ್ಕೆ ಇಟ್ಕೊಳ್ಬೇಕು. ಹೌದೌದು, ನೀರು ಮರಳಬೇಕದು. ಒಳಗಡೆ ನೋಡ್ಬೇಕದು. ತಣ್ಣಗೆ ಇದ್ರೆ ಆಗಲ್ಲ, ನೀರು ಮರಳಬೇಕು. ಇವಾಗ ತಿರುಗಿಸಿ ಇನ್ನೊಂದ್ಸತಿ ಮಾಡ್ಲಾ? ಇದಾಕಿದಿರಲ್ಲ ಸೋಡಾ, ಉಬ್ಬದಾಗೆ ಚೆನ್ನಾಗಿ ಬರ್ತಾ ಇದೆ. ಹಾಕ್ಲಾ? ಸಾಕಾ? ಸಾಕು. ದಪ್ಪ ಆಗುತ್ತಲ್ವಾ? ಆಮೇಲೆ ತುಂಬಾ ದೊಡ್ಡದಾಗ್ಬಿಡುತ್ತೆ ಅಲ್ವಾ? ಇನ್ನೊಂಚೂರು ಕಡಿಮೆ ಹಾಕ್ಲಾ? ಸಾಕ? ಪರವಾಗಿಲ್ವಾ? ಯಾಕಂದ್ರೆ ಅದು ನೀವ್ ಹೇಳ್ದಾಗೆ ದಪ್ಪ ಆಗ್ಬಿಡುತ್ತೆ. ಸೋಡಾ ಹಾಕಿದಿರಲ್ಲ, ಮೊಸರು ಹಾಕಿದಿರಲ್ಲ, ರವೆ ಹುರಿದಿದ್ದಕ್ಕೆ ಒಳ್ಳೆ ಪರಿಮಳ ಗಮ್ ಬರ್ತಾ ಇದೆ. ಅಮ್ಮ ನೀರು ಚೆನ್ನಾಗಿ ಕುದೀತಾ ಇದೆ. ನೀವ್ ಹೇಳ್ತಾ ಇದ್ರಿ ಕುದಿಬೇಕು, ನೀರು ಚೆನ್ನಾಗಿ ಮರಳಬೇಕು ಅಂತ. ಅದ್ ಯಾವ ರೀಸನ್ ಈಗಮ್ಮ? ಅದು ಇಡ್ಲಿ ಎಲ್ಲೋ ಕಲರ್ ಬರಲ್ಲ. ತಣ್ಣೀರಿಗೆ ಇಟ್ಬಿಟ್ರೆ ನಿಧಾನ ಆಗ್ಬಿಟ್ಟು ಅದು ಎಲ್ಲೋ ಸೋಡಾ ಎಲ್ಲ ಹಾಕಿರ್ತೀವಲ್ವಾ, ಅದು ಎಲ್ಲೋ ಕಲರ್ ಬಂದ್ಬಿಡತ್ತೆ. ಅದಕ್ಕೆ ನೀರ್ ಮರಳ್ತಾ ಇದ್ರೆ ಬೇಗ ಇದಾಗ್ಬಿಡತ್ತೆ, ಬಾಯ್ಲಾಗಿ. ಚೆನ್ನಾಗಿ ಕಲರ್ ಕೂಡ ಒಳ್ಳೆ ಬಿಳಿ ಇಡ್ಲಿ ಆಗ್ಬೇಕಲ್ವಾ? ಬೇಕಾದ್ರೆ ಇನ್ನೂ ನಿಮ್ಗೆ ಅಲಂಕಾರ ಬೇಕು ಅಂದ್ರೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕ್ಬಹುದು, ಗೋಡಂಬಿ ಬೇಕಾದ್ರೂ ಅಲಂಕಾರ ಇಟ್ಕೊಬಹುದು. ನಿಮ್ ಇಷ್ಟ, ಯಾವ ತರ ಬೇಕಾದ್ರೂ ಮಾಡ್ಬೋದು. ಅಲಂಕಾರಗಳು ಬೇಕು ಅಂದ್ರೆ ಯಾವ ತರ ಅಲಂಕಾರ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಮತ್ತೆ ಸರಿಯಾಗಿ ಮುಚ್ಚಿಬಿಡ್ಬೇಕು. 1/4 ಗಂಟೆ ಮುಚ್ಚಿ. ಸರಿ ಇದೆ. 1/4 ಗಂಟೆ ಬೇಕಾಗುತ್ತಲ್ಲ? ಅಷ್ಟೇ, ಅದು 1/4 ಗಂಟೆ ಬೇಕಾಗುತ್ತೆ. ಓಕೆ 1/4 ಗಂಟೆ ವೆಯ್ಟ್ ಮಾಡೋಣ. ಇವಾಗ ಇನ್ನೊಂದೇನೋ ರೆಡಿ ಮಾಡ್ಕೊಂಡಿದ್ದೀರಾ? ಏನದು ಕಾಳುಗಳೆಲ್ಲ ಕಾಣ್ತಾ ಇದೆ, ಬೇಳೆಗಳೆಲ್ಲ. ಇನ್ನೇನ್ ಮಾಡ್ತಾ ಇದ್ದೀರಮ್ಮ? ನಾವು ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ ಎಲ್ಲ ನೆನೆ ಹಾಕ್ಬಿಟ್ಟು ಎಲ್ಲ ಬೇಳೆಗಳು ಸೇರಿ ಮಸಾಲೆ ವಡೆ ಮಾಡ್ತಾ ಇದ್ದೀವಿ. ಮಸಾಲೆ ವಡೆ ಮಾಡ್ತಾ ಇದ್ದೀರಾ? ಸರಿ. ಮಸಾಲೆ ವಡೆಗೆ ಏನೆಲ್ಲ ಬೇಕು? ಎಲ್ಲ ಬೇಳೆಗಳು 4-5 ಗಂಟೆ ನೆನೆಸ್ಕೊಂಡಿದ್ದೀನಿ. ಮತ್ತೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ, ಕರಿಬೇವು, ಪುದೀನ, ಸಬಾಕ್ಷಿ ಸೊಪ್ಪು, ಉಪ್ಪು
ಬೇಕಾಗುತ್ತೆ. ಮತ್ತೆ ಒಂದು ಸ್ವಲ್ಪ ಜೀರಿಗೆ, ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಚಕ್ಕೆ ಲವಂಗನೂ ಪುಡಿ ಮಾಡಿ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಜೀರಿಗೆ ಮತ್ತೆ ಮೆಣಸು, ಕಾಳುಮೆಣಸು. ಯಾಕಂದ್ರೆ ಎಲ್ಲ ಫ್ಯಾಟ್ ಇರುತ್ತಲ್ಲ ಬೇಳೆಗಳು, ಇದನ್ನ ಹಾಕಿದ್ರೆ ಏನಾಗುತ್ತೆ, ಜೀರ್ಣ ಚೆನ್ನಾಗಾಗತ್ತೆ. ಸರಿ ಅಮ್ಮ, ಮಸಾಲ ವಡೆಗೆ ನಾವೆಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈಗ ಪದಾರ್ಥಗಳು ರೆಡಿ ಇದೆ, ಏನ್ ಮಾಡೋದಿನ್ನು? ಇವಾಗ ಒಂದು ಜಾರ್ ಕೊಡಿ. ಓಕೆ, ಮಿಕ್ಸಿ ಜಾರ್ ರೆಡಿ ಇದೆ. ಜಾರು ಹಸಿಮೆಣಸಿನ್ಕಾಯಿ ಅಲ್ಲಿ ಇಟ್ಬಿಡಿ ಅಮ್ಮ. ಹಸಿಮೆಣಸಿನ್ಕಾಯಿ ಕೊಡಿ. ಓಕೆ, ಅದಕ್ಕೆ ಸ್ವಲ್ಪ ಹಾಕ್ಕೊಬೇಕು. ಹಸಿಮೆಣಸು ಸ್ವಲ್ಪ ಜಾಸ್ತಿನೇ ಬೇಕಾ? ಹೌದೌದು, ಹಾಕೊಳ್ಳೋದು ಬೇಕಾದ್ರೆ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು. ಬೆಳ್ಳುಳ್ಳಿ ಕೊಡಿ, ಬೆಳ್ಳುಳ್ಳಿ ಎಷ್ಟು? ಒಂದು ಸ್ವಲ್ಪ, ಸ್ವಲ್ಪ ಅಷ್ಟೇ. ಶುಂಠಿ ಒಂದು ಸಣ್ಣ ಪೀಸು. ಓಕೆ, ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಬೇಕು. ಹೌದಾ? ಈಗ ಹಸಿಮೆಣಸೆಲ್ಲ ಆಗಿದೆ ಅಮ್ಮ. ಇನ್ನೇನು ಹಾಕೊಳ್ತೀರಾ ಅದಕ್ಕೆ? ಇವಾಗ ಬೇಳೆ ಕೊಡಿ. ಇಲ್ಲ 4-5 ಗಂಟೆ ನೆನೆಸಿದ್ರಲ್ಲ, ಅಷ್ಟು ಹಾಕೊಂತೀರಾ? ಕಲ್ಲುಪ್ಪು ಕೊಡಿ. ಕಲ್ಲುಪ್ಪೆ ಒಳ್ಳೇದನ್ನೇ ಉಪಯೋಗಿಸ್ಬಿಡೋಣ. ಟೇಸ್ಟ್ ಇರುತ್ತೆ. ರುಚಿ ಸಹ ಕಲ್ಲುಪ್ಪಿಂದ ಜಾಸ್ತಿನಾ? ಹೌದು, ಅಳತೆ ನೋಡ್ಕೊಂಡು ಹಾಕ್ಬೇಕು. ಸಾಲದೆ ಇದ್ರೆ ಉಪ್ಪಿನ ಪುಡಿ ಹಾಕ್ಬೇಕು. ಹೌದಾ? ಇನ್ನೇನು ಬೇಕು? ಅಷ್ಟೇ. ಇವಾಗ ಗ್ರೈಂಡ್ ಮಾಡಿ ಇದೆಲ್ಲ ಹಾಕೊಳ್ಳಲ್ವಾ? ಆಮೇಲೆ ಕಲಿಸ್ಬೇಕಾದ್ರೆ ಅಷ್ಟೇ. ಇದೆಲ್ಲ ಮಿಕ್ಸಿಗೆ ಹೋಗೋದೇನು ಬೇಡ? ಇಲ್ಲ ಇಲ್ಲ ಇಲ್ಲ. ಚೆನ್ನಾಗಾಗಿದೆ. ಸ್ವಲ್ಪ ತರಿ ತರಿ ಇದೆ. ಬೌಲಿಗೆ ಬೌಲ್ ಕೊಡಿ. ಸ್ಪೂನ್ ಕೊಡ್ಲಾ? ಬೇಡ, ಕೈಯಲ್ಲಿ ಅದೆಲ್ಲ ಕಲಿಸ್ಬೇಕಲ್ಲ. ಅಂದ್ರೆ ಸ್ವಲ್ಪ ತರಿ ತರಿ ಇದ್ರು ಒಂಚೂರು ಪೇಸ್ಟ್ ಆಗಿ ಆಗ್ಬೇಕು. ಹೌದೌದು, ಉಂಡೆ ಬರ್ಬೇಕಲ್ಲ ನಿಮ್ಗೆ, ಅದಕ್ಕೋಸ್ಕರ. ಇಲ್ಲ ಅಂದ್ರೆ ಉದ್ರುದ್ರಾಗ ಆಗ್ಬಿಡುತ್ತೆ. ಹೌದೌದು. ಇನ್ನೇನು ಹಾಕೋದು? ಈರುಳ್ಳಿ ಕೊಡಿ. 1 ಕಪ್ಪು ಈರುಳ್ಳಿ. ಎಷ್ಟು? ಒಂದು ಅರ್ಧ ಈರುಳ್ಳಿ ತಗೊಂಡ್ರ? ಹೌದು, 1 ಈರುಳ್ಳಿ ತಗೊಂಡಿದ್ದೀನಿ. ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಲ್ಲ. ಓಕೆ. ಕೊತ್ತಂಬರಿ, ಆಮೇಲೆ ಪುದೀನ, ಸೊಪ್ಪುಗಳು ಯಾವ್ದಾದ್ರು ಹಾಕ್ಬೋದು. ಅದೆಲ್ಲ ಹಾಕೊಂಡ್ರು ರುಚಿ ಚೆನ್ನಾಗಿ. ಸಬ್ಬಾಕ್ಷಿ ಸೊಪ್ಪು. ಓಕೆ. ಮತ್ತೆ ಪೌಡ್ರು. ಇದು ನೀವು ಆಲ್ರೆಡಿ ಹೇಳಿದಾಗೆ ಮಸಾಲೆ ಎಲ್ಲ ಜೀರ್ಣ ಆಗೋಕ್ಕೋಸ್ಕರ. ಇದೆಲ್ಲ ಫ್ಯಾಟ್ ಇರುತ್ತೆ ಎಲ್ಲ ಬೇಳೆಗಳು, ಅದಕ್ಕೋಸ್ಕರ ಇದು ಜೀರಿಗೆ, ಮೆಣಸು ಪುಡಿ ಸ್ವಲ್ಪ ತರ್ತರಿಯಾಗಿರ್ಬೇಕು. ಚಕ್ಕೆ ಲವಂಗ ಸ್ವಲ್ಪ ನುಣ್ಣಗಿರ್ಬೇಕು. ಅದೇ ಬೇರೆ ರುಬ್ಬಿ ಮಾಡಬೇಕು. ಹಾಕ್ಬಿಟ್ಟು ಇವಾಗ ಎಲ್ಲ ಕಲಿಸ್ಬಿಡೋದು. ಆಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ತೇಲ್ಸೋದು ಅಷ್ಟೇ. ಎಲ್ಲ ಕಲಸಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಹಿಟ್ಟು. ಇವಾಗ 2 ಕೈನೂ ಸ್ವಲ್ಪ ಒದ್ದೆ ಮಾಡ್ಕೊಬೇಕು. ಒದ್ದೆ ಮಾಡಿಕೊಂಡು ಉಂಡೆ ಥರ ತಗೊಂಡು ಹೀಗೆ ಮಾಡಿಕೊಂಡು ವಡೆ ಥರ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೊಂಡ್ಬಿಡ್ತೀರಾ? ಹೌದೌದು, ಹಂಗೆ ತಟ್ಬಿಟ್ಟು ಹಾಕ್ಬಿಡೋದು. ಓಕೆ ಓಕೆ. ಅದು ಕೈಗೆ ಅಂಟಬಾರ್ದು ಅನ್ನೋ ಉದ್ದೇಶದಿಂದ ಒದ್ದೆ ಮಾಡ್ತೀರಾ? ಹೌದೌದು. ಇಲ್ಲದಿದ್ರೆ ಕೈಗೆಲ್ಲ ಅಂಟ್ಬಿಡುತ್ತೆ. ಹೌದೌದು. ಸಣ್ಣ ಸಣ್ಣದಾಗೆ ಏನು ನಿಮ್ಮ ಇಷ್ಟ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳಿ, ಚಿಕ್ಕದು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅದೆಲ್ಲ. ಸರಿ, ಇದೊಂದು ರವೆ ಇಡ್ಲಿನ ಪಕ್ಕಕ್ಕೆ ಇಟ್ಬಿಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಲ್ಲ, ಚೆನ್ನಾಗಿ ಕುರುಮ್ ಆಗುತ್ತೆ. ಹೌದೌದು. ಜಾಸ್ತಿ ತಿರುವಾಕ್ಲೂ ಬಾರದು, ಅದು ಎಲ್ಲ ಒಡ್ಕೊಂಡ್ಬಿಡುತ್ತೆ. ನೋಡ್ಕೊಂಡು ಮಾಡಿ. ಹೌದೌದು. ಹಸಿ ಇದ್ದಾಗಲೇ ಇದು ಮಾಡಿಬಿಟ್ರೆ ಒಡೆದೋಗುತ್ತೆ ಅದು. ಪೀಸಾಗಿ ಮತ್ತೆ ಎಣ್ಣೆಲ್ಲೂ ಆಗುತ್ತೆ, ಶೇಪ್ ಎಲ್ಲ ಹೋಗ್ಬಿಡುತ್ತೆ.
ಸಾಯಂಕಾಲ ಕಾಫಿ ಟೀ ಜೊತೆಗೆ ಈ ತರದೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಮಳೆ ಬಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರವೆ ಇಡ್ಲಿ, ಬಿಸಿ ಬಿಸಿ ರವೆ ಇಡ್ಲಿ ರೆಡಿ ಇದೆ. ಅದ್ರ ಜೊತೆ ಮಸಾಲೆ ವಡೆ ರೆಡಿ ಮಾಡ್ತಾ ಇದ್ದೀರಾ? ಹೌದೌದು. ರುಚಿ ನೋಡೋದೊಂದೇ ಬಾಕಿ ಇವಾಗ. ಅಷ್ಟೇ. ಆಫ್ ಮಾಡ್ಕೋಬೋದಾ? ಆದ್ಮೇಲೆ ಆಫ್ ಮಾಡ್ಬೋದು. ಸೊ ರೆಡಿ ಇದೆ. ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದೀನಿ, ಯಾಕಂದ್ರೆ ಟೇಸ್ಟ್ ಮಾಡೋಣ ಅಂತ ಕಾಯ್ತಾ ಇದೀನಿ. ರವೆ ಇಡ್ಲಿ ನೋಡೋಣ ಅಲ್ಲ, ಬೆಂದಿದೆ. ಬಿಸಿ ಇದೆಯಾ? ಇಲ್ಲ ಇಲ್ಲ, ತೆಗಿಬಹುದು, ಪರವಾಗಿಲ್ಲ. ನೋಡ್ರಿ ಇವಾಗ ಹೆಂಗಿದೆ, ಯಾವ ಕಲರ್ ಇದೆ ನಿಮ್ಗಿಂತಲೂ ಚೆನ್ನಾಗ್ ಆಗ್ಬಿಟ್ಟಿದೆ ರವೆ. ಒಳ್ಳೆ ಕಲರ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಇಕ್ಲ ಇದೆಯಾ ನೋಡಿ, ಅದು ತೆಗಿಬೇಕಲ್ವಾ ಈಚೆ? ಹೌದಾ? ಬಿಸಿ ಇದೆಯಾ? ಇಲ್ಲ, ತುಂಬಾ ಬಿಸಿ ಇಲ್ಲ. ಅದು ತೋರ್ಸಿ, ಹಿಂಗೆ ತೋರ್ಸಿ. ಉಬ್ಬಿದೆ, ಬನ್ ತರ ಆಗಿದೆ ನೋಡಿ. ಹೌದೌದು, ನೀವ್ ಹೇಳ್ದಂಗೆ ಬನ್ನ ತರ ಆಗಿದೆ. ಅಲಂಕಾರ ಬೇಕು ಅಂದ್ರೆ ನೀವು ಗೋಡಂಬಿನೂ ಇಟ್ಕೊಬಹುದು, ಕ್ಯಾರೆಟ್ನು ಹಾಕ್ಬೋದು, ನಿಮ್ಮ ಇಷ್ಟ. ಕಲರು ಏನದು ಬಿಳಿ ಬಿಳಿ ಚೆನ್ನಾಗಿದೆ. ಇದನ್ನ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಂಡು ಸ್ವಲ್ಪ ತ್ಯಾವ ಮಾಡ್ಕೊಬೇಕದು. ಸ್ಪೂನ್ ಅಂಟ್ಕೊಂಡ್ಬಿಡತ್ತೆ ಇಲ್ಲೇ. ಹೌದಾ? ತೆಗೀರಿ. ತೆಗಿಲ್ಲ? ನೀವು ಹೇಳಿದಾಗ ಹಿಂಗ್ ಮುಟ್ಟಿದ ತಕ್ಷಣ ನೋಡಿ ಎಷ್ಟು ಮೃದು ಇದೆ. ಬಾಯಿಗೆ ಹಾಕೊಂಡ್ರೆ ಕರ್ಗೋಗ್ಬಿಡುತ್ತೆ. ನೀವೊಬ್ರೇ ತಿನ್ಬಿಡ್ತೀರಾ ಅಷ್ಟು ಅಂತ ಅನ್ಕೊಳ್ತೀರಾ ನನ್ನ ನೋಡಿ. ಮತ್ತೆ ಇದಕ್ಕೆ ಚಟ್ನಿ, ಕೊಬ್ಬರಿ ಚಟ್ನಿ, ಯಾವ ತರ ಚಟ್ನಿ ಬೇಕಾರೋ ಹಾಕೊಂಡು ತಿಂತಾ ಇದ್ರೆ ಒಂದ್ರಿಂದ ಒಂದು ಪೋಣಿಸ್ಕೊಂತಾ ಇರ್ತೀರಾ ನೀವು. ಓಕೆ, ಸರಿ. ಹಾಗಾದ್ರೆ ರುಚಿ ನೋಡುವ ಸಮಯ ಬಂತು. ರುಚಿ ನೋಡ್ಬಿಡ್ತೀನಿ. ನೋಡಿ, ಸಾಕು ಬಿಡಿ, ನೀವು ನಾನು ತುಂಬಾ ತಿಂತೀನಿ ಅಂತ ಅಂದ್ಬಿಟ್ಟಿದ್ದೀರಾ. ಸ್ವಲ್ಪ ದಪ್ಪ ಆಗ್ಲಿ ಅಂತ. ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ ನೀವು, ಅದಕ್ಕೋಸ್ಕರ. ರುಚಿ ನೋಡ್ತೀನಿ. ಫಸ್ಟ್ ಯಾವ ತಗೊಳ್ಳಿ? ನಿಮ್ ಇಷ್ಟ. ರವೆ ಇಡ್ಲಿ ಫಸ್ಟ್ ಮಾಡಿದೀರಾ, ತುಂಬಾ ಮೃದು ಇದೆ ನೀವು ಹೇಳಿದಾಗೆ. ರುಚಿ ನೋಡಿ ಹೇಳ್ತೀನಿ. ಕಟ್ ಮಾಡುವಾಗ್ಲೇ ಗೊತ್ತಾಗ್ತಾ ಇದೆ, ಬಿಸಿ ಬಿಸಿ ಇದೆ. ತುಂಬಾ ರುಚಿ ಇದೆ, ಬಿಸಿ ಬಿಸಿ ಆ ಮೃದು ಇದೆಯಲ್ಲ. ರುಚಿ ಇದೆ ಅಂದ್ರೆ ನೀವು ನಂಗೆ ಬಿಲ್ ಕೊಡ್ಬೇಕು. ಹೌದಾ? ಚಾರ್ಜ್ ಮಾಡ್ಬೇಕಂತ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂದ್ರೆ, ಮತ್ತೆ ಮೃದು. ಹೌದು, ಇದು ಎಕ್ಸಲೆಂಟ್. ಅಷ್ಟೊಂದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಮ್ಮ. ಮಸಾಲೆ ವಡೆ ಮಾಡ್ಬಿಡೋಣ. ಏನದು ಗರಿ ಗರಿ, ಬಿಸಿ ಬಿಸಿ, ಕರುಮ್ ಕುರುಮ್. ಹೌದೌದು, ಶಬ್ದ ಬರ್ತಿದ್ಯಾ? ತುಂಬಾ ಚೆನ್ನಾಗಿದೆ. ನೀವ್ ಹೇಳ್ದಾಗೆ ಅರ್ಧ ಒಂದು ಎಲ್ಲ ಅಲ್ಲ, 1 ಡಜನ್ನೇ ಹೋಗ್ತಾ ಇರತ್ತೆ. ಅಷ್ಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ತುಂಬಾ ರುಚಿಯಾಗಿದೆ. ಇವತ್ತು ಅದಕ್ಕೆ ಕೊಬ್ಬರಿ ಚಟ್ನಿ, ಯಾವ ತರ ಚಟ್ನಿ ಬೇಕಾರೋ ಹಾಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಯನ್ನ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಬಸವ ಚಾನಲ್ ಅಭಿವೃದ್ಧಿ ಆಗಲಿ, ಎಲ್ಲ ಹೋಲ್ ಬೆಂಗಳೂರು, ಇಂಡಿಯಾ ಕಡೆ ಎಲ್ಲರೂ ನೋಡಿ ಸಂತೋಷ ಪಡೋಂಗಾಗ್ಲಿ, ಬಸವ ಚಾನಲ್ ಇಂಪ್ರೂವ್ ಆಗಲಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ರವೆ ಇಡ್ಲಿ ಮತ್ತು ಮಸಾಲೆ ವಡೆಯನ್ನ ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.